ಆ ಮಗು ಬಗ್ಗೆ ತಿಳ್ಕೊಳಕ್ಕೆ ಇಷ್ಟೆಲ್ಲ ಸಾಹಸ ಮಾಡ್ಬೇಕಾತೆ? ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗಳಲ್ಲ ಅಂತ ಲಲಿತಕ್ಕ ಹೇಳಿದ್ಮೇಲೆ ಖಂಡಿತವಾಗ್ಲೂ ಆ ವಿಷಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು ಸುಮನ. ನನ್ನ ತಮ್ಮ ವಿಕ್ರಾಂತ್ ಗಾಯತ್ರಿ ಪಾಪು ಯಾರು ಅಂತ ನಿರೂಪಿಸ್ತಾನಂತೆ. ಬನ್ನಿ. ನಿಮ್ಗೆ ಯಾಕ್ರಿ ಶ್ರಮ? ಇವನ್ ಮಾಡೋ ಒಳ್ಳೆ ಕೆಲ್ಸಕ್ಕೆ ಅಭಿನಂದಿಸ್ಬೇಕು ಸುಮನ. ನಯನಿ ಕೂಡ ಇಲ್ಲೇ ಇದ್ದಾಳೆ. ವಿಕ್ರಾಂತ್ ಪ್ರಯತ್ನನ ಪರಿಶೀಲಿಸ್ತಿದ್ದಾಳೆ. ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ಅನ್ಕೊಂಡಿರೋದನ್ನ ವಿಕ್ರಾಂತ್ ಅವರು ಪ್ರೂವ್ ಮಾಡ್ತಾರೆ ಅನ್ಸುತ್ತೆ ಅತ್ತೆ. ಎಲ್ರಿಗೂ ಬೇಕಾಗಿರೋದು ಅದೇ ಅಲ್ವಾ? ಅದಕ್ಕೆ ಗಾಯತ್ರಿ ಪುಟ್ಟಿನ ಕರ್ಕೊಂಬನ್ನಿ ಅಂತ ಬ್ರೋಗ್ ಹೇಳಿ. ಸರಿ. ಅಯ್ಯ, ಅಲ್ಲೋಗಿ ಯಾಕೆ ಕರಿಬೇಕು ನೈನಿ? ಇಲ್ಲಿ ನಿಂತ್ಕೊಂಡೆ ಕರೆದ್ರೆ ಸಾಕು, ಮಗುನ ಎತ್ಕೊಂಡು ಓಡ್ ಬರ್ತಾನೆ. ವಿಶಾಲ್, ಏ ವಿಶಾಲ್, ಗಾಯತ್ರಿ ಪಾಪುನ ಎತ್ಕೊಂಡು ಹಾಲಕ್ ಬಾರೋ. ಕೇಳಿಸಿರತ್ತಾ? ಕೇಳಿಸ್ತು, ಬರ್ತಾ ಇದ್ದೀನಿ. ಅಮ್ಮ, ನಾವೀಗ ಹಾಲ್ಗೆ ಹೋಗ್ತಾ ಇದೀವಿ. ನಿಮ್ ಚಿಕ್ಕಪ್ಪ ವಿಕ್ರಾಂತು ನೀನು ನಮ್ಮಮ್ಮ ಗಾಯತ್ರಿ ದೇವಿನೇ ಅಂತ ಅನುಮಾನ ಪಡ್ತಾ ಇದ್ದಾನೆ. ಒಂದ್ ವೇಳೆ ನೀನ್ ನಿದ್ದೆ ಮಾಡಿದ್ರೆ ನಿನ್ನಲ್ಲಿರೋ ಆತ್ಮ ಆಚೆ ಬಂದ್ಬಿಡತ್ತೆ. ವಿಕ್ರಾಂತ್ ಏನಾದ್ರು ನಿದ್ದೆ ಮಾಡೋದಕ್ಕೆ ಹೇಳಿದ್ರು ನೀನ್ ಮಲ್ಕೋಬೇಡ ಅಮ್ಮ, ಸರಿನಾ? ಓಕೆ? ಅವಳಿಗೆ ಆ ಯೋಚನೆ ಬರ್ತಾ ಇರ್ಬೋದು. ಒಂದ್ ವೇಳೆ ಬಂದ್ರೆ ಆ ವಿಷಯನ ನೆನ್ಪಿಟ್ಕೊಂತ ಹೇಳ್ತಾ ಇದ್ದೀನಿ, ಸರಿನಾ? ನೀನ್ ಎಚ್ಚರಿಕೆಯಿಂದಿರುವಾಗ ನೈನಿ ಆತ್ಮನ ನೋಡದೇ ಇರೋದ್ರಿಂದ ನಿನಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಸರಿನಾ? ಓಕೆ? ನಡೀಮ್ಮ. ಇನ್ನೂ ಯಾಕೆ ಬಂದಿಲ್ಲ? ಮಗು ಮಲಗಿದ್ಯೇನೋ? ಇಲ್ಲ ಸುಮನ, ಇಷ್ಟೊತ್ತು ಆಟಾಡ್ಕೊಂಡಿದ್ಲು. ಯಜಮಾನ್ರು ಕೂಡ ಅವಳ ಜೊತೆನೇ ಇದ್ರು. ಇನ್ನೊಂದ್ಸಲ ಕೂಗಿವಲ್ಲ ಬಾವಾ? ವಿಶಾಲ್, ಒಂದ್ ನಿಮಿಷ, ಬ್ರೋ ಮಗುನ್ ಕರ್ಕೊಂಡ್ ಬರ್ತಾ ಇದ್ದಾನೆ. ಕಂದ, ಇವತ್ತು ನೀನ್ ಯಾರು ಅಂತ ನಿರೂಪಿಸೋದಕ್ಕೋಸ್ಕರ ವಿಕ್ರಾಂತ್ ಚಿಕ್ಕಪ್ಪ ಒಂದ್ ಪ್ರಯೋಗ ಮಾಡ್ತಿದ್ದಾರೆ, ಗೊತ್ತಾ? ನನ್ ಗಂಡ ಏನೋ ಮೇಧಾವಿ ಅನ್ನೋ ತರ ಹೇಳ್ತೀಯಲ್ಲ ಅಕ್ಕ. ಮನೇಲಿ ಎಲ್ಲರಿಗಿಂತ ವಿಕ್ರಾಂತ್ ಎಲ್ಲರಿಗಿಂತ ಬ್ರಿಲಿಯಂಟ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಏನು ಉಪಯೋಗ ಬಾವಾ? ಆ ಬುದ್ಧಿನ ಇವರು ಈ ತರದಕ್ಕೆ ವೇಸ್ಟ್ ಮಾಡ್ತಿದ್ದಾರೆ ಹೊರತು, ಅದೇ ಅವ್ರಿಗೋಸ್ಕರ ಉಪಯೋಗಿಸಿದಿದ್ರೆ ಇಷ್ಟೊತ್ತಿಗೆ ನಿಮ್ ತರ ಶ್ರೀಮಂತರಾಗಿರ್ತಿದ್ರು. ಏಯ್, ನೀನ್ ಸಂಬಂಧ ಇಲ್ದೇ ಇರೋದನ್ನೆಲ್ಲ ಮಾತಾಡಿ ನನಗೆ ಡಿಸ್ಟರ್ಬ್ ಮಾಡಬೇಡ. ಲೇ ವಿಕ್ರಾಂತ್, ಅಲ್ಲ ಮೊದ್ಲು ಗಾಯತ್ರಿ ಪಾಪುನ ಯಾರು ಅಂತ ಹೇಗ್ ಪ್ರೂವ್ ಮಾಡ್ತೀಯ ಹೇಳು? ನಾನು ಹೇಳ್ತೀನಿ. ನೈನಿ ಅತ್ಗೆನ ನಾನು ಕೇಳಿದ 2 ಪ್ರಶ್ನೆಗೆ ಅವ್ರು ಕೊಟ್ಟಿರೋ ಉತ್ತರದಿಂದ ನನಗೆ ಅರ್ಥ ಆಗಿದ್ದೇನೆಂದರೆ, ಗಾಯತ್ರಿ ಪುಟ್ಟಿಗೂ ಗಾಯತ್ರಿ ದೊಡ್ಡಮ್ಮಂಗೂ ನಮಗೆ ಗೊತ್ತಿಲ್ಲದೆ ಇರೋ ಅವಿನಾಭಾವ ಸಂಬಂಧ ಇದೆ. ಇಂಟ್ರೆಸ್ಟಿಂಗ್. ಇನ್ನೊಂದು ಮುಖ್ಯವಾದ ವಿಷಯನ ನಾನು ತಿಳ್ಕೊಂಡ್ಮೇಲೆ ಈ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ನನಗನ್ನಿಸ್ತು. ಏನದು? ಗಾಯತ್ರಿ ದೊಡ್ಡಮ್ಮ ಯಾವಾಗೇ ಬಂದರೂ ಆವಾಗ ಗಾಯತ್ರಿ ಪುಟ್ಟಿ ಇರೋದಿಲ್ಲ. ಇವನು ಆಲ್ಮೋಸ್ಟ್ ಹಿಡಿತಾ ಇದ್ದಾನೆ. ನೈನಿ ಏನೋ ಕನ್ಫ್ಯೂಸ್ ಆಗಿದ್ದಾಳೆ, ಆದ್ರೆ ಇವನು ಮಾತ್ರ ಪಣ ತೊಟ್ಟೆ ನಿಂತಿರೋ ಹಾಕಿದೆ. ಏನ್ ಮಾಡೋದಕ್ಕೆ ನಾನು? ಯಜಮಾನ್ರೆ, ಈ ವಿಷಯನ ನಾನು ನಿಮ್ಮ ಹತ್ರ ಮೊದಲು ಹೇಳಿದ್ದೆ, ನೆನ್ಪಿದ್ಯಾ? ಹೌದು ನೈನಿ, ಹೇಗ್ ಸಾಧ್ಯ ಅಂತ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೆ. ಅದ್ ನನ್ಗೂ ನೆನ್ಪಿದೆ ಬಾವಾ. ಈ ಮಗು ರೂಮ್ಗೆ ಹೋಗಿದ ತಕ್ಷಣ ಗಾಯತ್ರಿ ಅತ್ತೆ ಆತ್ಮ ನಮ್ಮ ಅಕ್ಕಂಗೆ ದರ್ಶನ ಕೊಟ್ಟಿತ್ತು.
ಭುಜಂಗಮಣಿನ್ ಕೊಟ್ರೇನೆ ಅದನ್ನ ಕೊಡೋದಂತೆ. ಈ ಮಂತ್ರವಾದಿ ಭುಜಂಗ ಮಣಿನ ಕೊಡಲ್ಲ ಅಂತ ಚಿಕ್ಕ ಮಗು ಗಾಯತ್ರಿ ಕೂಡ ಅರ್ಥ ಆಗಿ ಹೇಗೆ ಹೋದ್ಲು ಅಂತ ನೋಡಿದ್ರಲ್ವಾ ಅತ್ತೆ? ಬರ್ತಿದ್ದಾರೆ ಗಾಯತ್ರಕ್ಕ. ಕರೆಕ್ಟ್. ಪುಟ್ಟಿ ನಮ್ಮ ಹತ್ರ ಇದ್ದಾಗ